ಹಾಯ್ ವೆಲ್ಕಮ್ ಟು ಎಜುಕೇಷನ್ ಚಾನಲ್. ಇವತ್ತಿನ ನಮ್ಮ ಟಾಪಿಕ್ ಬಂದು ಇಟ್ಸ್ ಟೈಮ್ ಅಂದರೆ ಕಾಲೇಜ್ಗೆ ಹೋಗೋದಕ್ಕೆ ಟೈಮ್ ಆಗಿದೆ, ಅಥವಾ ಊಟ ಮಾಡೋದಕ್ಕೆ ಟೈಮ್ ಆಗಿದೆ, ಮಲಗುವುದಕ್ಕೆ ಟೈಮ್ ಆಗಿದೆ, ಹೀಗೆ ಒಂದು ಕೆಲಸವನ್ನು ಟೈಮ್ ಆಗಿದೆ ಅಂತ ಅಂದಾಗ ನಾವು ಪ್ರತಿನಿತ್ಯ ಮಾತನಾಡುವ ಸೆಂಟೆನ್ಸ್ ಇವು ಪ್ರತಿನಿತ್ಯ ಮಾತಾಡ್ತೀವಿ. ಇವತ್ತು ಕಾಲೇಜ್ಗೆ ಹೋಗಿ ಟೈಮ್ ಆಯಿತು, ಊಟ ಮಾಡೋದಕ್ಕೆ ಟೈಮ್ ಆಯಿತು, ನಮ್ಮ ಫ್ರೆಂಡ್ ಬರೋದು ಟೈಮ್ ಆಯಿತು, ನಾವು ಹೋಗೋದಕ್ಕೆ ಟೈಮ್ ಆಯಿತು, ತಂದೆ ಬರೋದಕ್ಕೆ ಟೈಮ್ ಆಯಿತು, ಅಡುಗೆ ಮಾಡೋದಕ್ಕೆ ಟೈಮ್ ಆಯಿತು. ಈ ರೀತಿ ಪ್ರತಿನಿತ್ಯ ಮಾತನಾಡುವ ಸೆಂಟೆನ್ಸ್ ಇಂಗ್ಲೀಷ್ನಲ್ಲಿ ಇಟ್ಸ್ ಟೈಮ್ ಅಂತ ಈ ಸ್ಟ್ರಕ್ಚರ್ ಮೂಲಕನೇ ನಾವು ಇಂಗ್ಲೀಷ್ನಲ್ಲಿ ಮಾತಾಡಬೇಕಾಗುತ್ತದೆ. ಏಕೆಂದರೆ ಇದು ಪ್ರತಿನಿತ್ಯ ನಮ್ಮಲ್ಲಿ ಮಾತ್ರ ಓನ್ಲಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗಳು ಮಾತ್ರ ಇರ್ತವೆ. ಯಾವುದೇ ರೀತಿ ಗ್ರಾಮರ್ ಇರೋದಿಲ್ಲ. ನಮ್ಮ ವಿಡಿಯೋ ಉದ್ದೇಶ ಓನ್ಲಿ ನಿಮಗೆ ಇಂಗ್ಲೀಷ್ ಮಾತನಾಡಿಸೋದು ಒಂದೇ ನಮ್ಮ ಗುರಿ. ಯಾಕಂದರೆ ನಾವು ಅದೇ ಸ್ಥಾಯಿಯಿಂದನೇ ಬಂದಿರತಕ್ಕಂಥವ್ರು. ಇಂಗ್ಲೀಷ್ ಮಾತನಾಡೋದೇ ನಮ್ಮಲ್ಲಿರುವ ಸಮಸ್ಯೆ. ಮಾತನಾಡೋಣ. ಇಂಗ್ಲೀಷ್ ಮಾತಾಡಿದ್ರೆ ಡೆಫಿನೆಟ್ಲಿ ನಾವು ಪಕ್ಕ 100% ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಇಂಪ್ರೂವ್ ಆಗುತ್ತದೆ. ಅರ್ಥ ಆಯ್ತಾ? ನಮ್ಮಲ್ಲಿ ಮಾತ್ರ ಓನ್ಲಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್, ನಾಟ್ ಗ್ರಾಮರ್, ಓನ್ಲಿ ಸ್ಪೋಕನ್ ಇಂಗ್ಲೀಷ್ ಮಾತನಾಡುವ ಉದ್ದೇಶಕ್ಕೋಸ್ಕರ. ಫೈನಲ್ ಆಗಿ ನಿಮ್ಮಿಂದ ಈ ವಿಡಿಯೋ ಇನ್ನೊಬ್ಬರಿಗೆ ಹೆಲ್ಪ್ ಆಗ್ಬೇಕಂದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಎಜುಕೇಷನ್ ಚಾನಲ್ಗೆ ಹೆಲ್ಪ್ ಮಾಡಿರಿ. ನೋಡಿರಿ, ಇವತ್ತಿನ ಟಾಪಿಕ್ ಬಂದು ಇಟ್ಸ್ ಟೈಮ್. ಇದ್ರ ಫ್ರೇಮ್ ಹೆಂಗಿರುತ್ತಪ್ಪ ಅಂದರೆ ಇದು ಸ್ಟ್ರಕ್ಚರ್. ಒಂದು ಸೆಂಟೆನ್ಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಯಾವ ರೀತಿ ಸೆಂಟೆನ್ಸ್ನಲ್ಲಿ ಸ್ಟಾರ್ಟಿಂಗ್ ಏನು ಬರಬೇಕು, ಓಕೆನಾ? ಈ ಸೆಂಟೆನ್ಸ್ ಕಂಪ್ಲೀಟ್ ಆಗ್ಬೇಕಂದ್ರೆ ಈ ರೀತಿ ಇರಬೇಕು. ಏನಪ್ಪ ಅಂದರೆ ಫಸ್ಟ್ ಸ್ಟಾರ್ಟಿಂಗೇ ಇಟ್ಸ್ ಟೈಮ್ ಅಂತ ಬರುತ್ತೆ. ಇಟ್ಸ್ ಟೈಮ್ ಟು, ಓಕೆನಾ? ಇಟ್ಸ್ ಟೈಮ್ ಟು ಪ್ಲಸ್ ವಿ1 ಯಾವಾಗಲೇ ವಿ1 ವರ್ಬ್ ಅನ್ನೋದು ವಿ1 ರೂಪದಲ್ಲೇ ಇರಬೇಕು, ಪ್ಲಸ್ ಎಕ್ಸ್ಟ್ರಾ ವರ್ಡ್ಸ್ ಏನಾದರೂ ಬರ್ಬೋದು, ಅಡ್ಜೆಕ್ಟಿವ್, ಅಡ್ವರ್ಬ್ ಏನಾದರೂ ಬರ್ಬೋದು, ಓಕೆನಾ? ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ಸ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ದಯವಿಟ್ಟು ನೋಟ್ ಮಾಡ್ಕೊಳ್ರಿ, ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ ಪ್ಲೀಸ್. ದಯವಿಟ್ಟು ಸ್ಕಿಪ್ ಮಾಡಿದಂತೆ ನೋಡಿರಿ. ಫಸ್ಟ್ ಒನ್, ಇಟ್ಸ್ ಟೈಮ್ ಟು ಗೋ. ಹೋಗುವ ಸಮಯವಾಗಿದೆ. ಹೌದಾ? ಪ್ರತಿನಿತ್ಯ ನಾವು ಹೊರಗಡೆ ಹೋಗ್ತಿರ್ತೀವಿ ಮನೆಯಿಂದ ಮುಂಜಾನೆ, ಓಕೆನಾ? ಮುಂಜಾನೆ ಎದ್ದು ಸಾಯಂಕಾಲ ಅಥವಾ ರಾತ್ರಿ ಕೂಡ ಮುಂಜಾನೆಯಿಂದ ಸಾಯಂಕಾಲವರೆಗೆ ಹೊರಗಡೆ ಹೋಗ್ತಾ ಇರ್ತೀವಿ. ಆವಾಗ ನಾವು ಈ ಟೈಮ್ನಲ್ಲಿ ಈ ಸ್ಟ್ರಕ್ಚರ್ ಮಾತಾಡಬೇಕಾಗುತ್ತೆ. ಏನು? ಇಟ್ಸ್ ಟೈಮ್ ಟು ಗೋ ಅಂತ ಹೇಳಬೇಕಾಗುತ್ತದೆ. ನೆಕ್ಸ್ಟ್, ಇಟ್ಸ್ ಟೈಮ್ ಟು ಸ್ಟಾರ್ಟ್. ಓಕೆ, ಪ್ರತಿನಿತ್ಯ ಮುಂಜಾನೆ ಸ್ಟಾರ್ಟ್ ಆಗಿದೆ ಬಿಗಿನಿಂಗ್ಗೆ ನಮ್ಮ ವರ್ಕ್ ಅಂದರೆ ಅಪ್ಲಿಕೇಶನ್ಸ್ ಕೆಲವು ಇರ್ತಾವಲ್ಲ. ನಾವು ಪ್ರತಿಯೊಂದು ಯಾವುದಾಗಲಿ ನಮ್ಮ ಕೆಲಸ ಪ್ರಾರಂಭ ಆಗ್ಬೇಕಂದ್ರೆ ಸ್ಟಾರ್ಟ್ ಅಂದರೆ ಪ್ರಾರಂಭ ಮಾಡುವ ಸಮಯವಾಗಿದೆ. ಇಂಗ್ಲೀಷ್ನಲ್ಲೇ ಮಾತಾಡ್ರಿ. ಇಟ್ಸ್ ಟೈಮ್ ಟು ಸ್ಟಾರ್ಟ್ ವರ್ಕ್, ಇಟ್ಸ್ ಟೈಮ್ ಟು ಸ್ಟಾರ್ಟ್ ಬೆಲ್, ಇಟ್ಸ್ ಟೈಮ್ ಟು ಸ್ಟಾರ್ಟ್ ಸ್ಕೂಲ್. ಈ ರೀತಿ ಕೆಲವೊಂದು ಸೆಂಟೆನ್ಸನ್ನು ಮಾತಾಡ್ರಿ, ನಿಮಗೆ ಕೆಲವೊಂದು ಐಡಿಯಾಸ್ ಬರುತ್ತೆ, ಓಕೆನಾ? ನೆಕ್ಸ್ಟ್, ಇಟ್ಸ್ ಟೈಮ್ ಟು ಈಟ್. ಊಟ ಮಾಡುವ ಸಮಯವಾಗಿದೆ, ಬ್ರೇಕ್ಫಾಸ್ಟ್ ಮಾಡುವ ಸಮಯವಾಗಿದೆ. ಹೌದಾ? ಈ ರೀತಿ ಕೆಲವು ಸೆಂಟೆನ್ಸನ್ನು ನೋಡ್ರಿ ಪ್ರತಿನಿತ್ಯ ಮಾತಾಡ್ತೀವಿ. ಹೇಳ್ಬೇಕು ನಮ್ಮ ಫ್ರೆಂಡ್ಸ್ಗೆ ಅಲ್ಲಿ ನಮ್ಮ ಕಾಲೇಜಲ್ಲಿ ಓದಲ್ಲಲ್ಲಿ ಈ ರೀತಿ ಮಾಡ್ಬೇಕು. ಇಟ್ಸ್ ಟೈಮ್ ಟು ಈಟ್, ಇಟ್ಸ್ ಟೈಮ್ ಟು ಟೇಕ್ ಡಿನ್ನರ್, ಇಟ್ಸ್ ಟೈಮ್ ಟು ಟೇಕ್ ಲಂಚ್. ಈ ರೀತಿ ಕೆಲವು ಸೆಂಟೆನ್ಸನ್ನು ಮಾತಾಡ್ತಾ ಇದ್ದರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗಿ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗೋದಕ್ಕೆ ಭಾಳ ಅಭಿವೃದ್ಧಿ ಆಗುತ್ತದೆ. ಸೊ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್. ಓಕೆ, ನೆಕ್ಸ್ಟ್, ಇಟ್ಸ್ ಟೈಮ್ ಟು ಮೀಟ್ ದೆಮ್. ಅವರನ್ನು ಭೇಟಿಯಾಗುವ ಸಮಯವಾಗಿದೆ. ಯಾರನ್ನ? ಫ್ರೆಂಡ್ಸ್. ಇಟ್ಸ್ ಟೈಮ್ ಟು ಮೀಟ್ ಸಿ ಎಮ್ ಅವ್ರನ್ನ ಭೇಟಿಯಾಗುವ ಸಮಯವಾಗಿದೆ. ಇಟ್ಸ್ ಟೈಮ್ ಟು ಮೀಟ್ ಮೈ ಫ್ರೆಂಡ್ಸ್. ನಮ್ಮ ಸ್ನೇಹಿತರನ್ನು ಭೇಟಿಯಾಗುವ ಸಮಯವಾಗಿದೆ. ಇಟ್ಸ್ ಟೈಮ್ ಟು ಮೀಟ್ ಮೈ ಫಾದರ್. ನಮ್ಮ ತಂದೆಯನ್ನು ಭೇಟಿಯಾಗುವ ಸಮಯವಾಗಿದೆ. ಈ ರೀತಿ, ಓಕೆನಾ? ನೆಕ್ಸ್ಟ್, ಇಟ್ಸ್ ಟೈಮ್ ಟು ಟೇಕ್ ಡಿನ್ನರ್. ರಾತ್ರಿ ಊಟ ಮಾಡುವ ಸಮಯವಾಗಿದೆ. ಹೌದಾ? ಕೆಲವು ಸೆಂಟೆನ್ಸ್ ಮಾರ್ನಿಂಗ್ ಹೇಳಿದ್ವಿ, ಮಧ್ಯಾಹ್ನ ಲಂಚ್ ಹೇಳಿದ್ವಿ, ನೈಟ್ ಡಿನ್ನರ್ ಹೇಳ್ಬೇಕು. ಈ ರೀತಿ ಕೆಲವು ಸೆಂಟೆನ್ಸ್ ಡೈಲಿ ಮಾತಾಡ್ತಿರ್ಬೇಕು. ನಿಮ್ಮ ಫ್ರೆಂಡ್ಸ್ ಹತ್ರ ಚಾಟಿಂಗ್ ಮಾಡ್ತಿರ್ತಾರೆ, ಇಂಥ ವರ್ಡ್ಸನ್ನು ಬಳಸ್ರಿ. ಇಟ್ಸ್ ಟೈಮ್ ಟು ಟೇಕ್ ಡಿನ್ನರ್, ಇಟ್ಸ್ ಟೈಮ್ ಟು ಟೇಕ್ ಲಂಚ್. ಈ ರೀತಿ ಕೆಲವು ಸೆಂಟೆನ್ಸ್ ಬಳಸ್ತಾ ಇದ್ದರೆ ಇಟ್ಸ್ ಟೈಮ್ ಟು ಎಂಬ ಸ್ಟ್ರಕ್ಚರ್ ನಿಮಗೆ ಈಸಿ ಆಗುತ್ತೆ, ಓಕೆನಾ? ನೆಕ್ಸ್ಟ್, ಇಟ್ಸ್ ಟೈಮ್ ಟು ಟೆಲ್ ಒನ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಯು. ನೀನು ಒಂದು ಮುಖ್ಯ ವಿಷಯ ಹೇಳೋ ಸಮಯ ಇದೆ. ಹೌದಾ? ಇಟ್ಸ್ ಟೈಮ್ ಟು ಟೆಲ್ ಒನ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಯು. ಇದನ್ನು ಲಾಸ್ಟಿಗೆ ನಮ್ಮ ಇಂಗ್ಲೀಷ್ ಅಂತ ಬಳಸ್ಕೊಳ್ರಿ, ಓಕೆನಾ? ನೀನು ಒಂದು ಮುಖ್ಯವಾದ ವಿಷಯ ಹೇಳುವ ಸಮಯ ಇದೆಯಲ್ಲ,
ಇಂಗ್ಲೀಷ್ ಮಾತನಾಡುವ ಸಮಯವಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿರಿ, ನಿಮಗೊಂದು ಸ್ವಲ್ಪ ಐಡಿಯಾ ಬರುತ್ತೆ. ಓಕೆನಾ, ಕಾಮೆಂಟ್ ಮಾಡಿರಿ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಾಮೆಂಟ್. ಐ ಆಮ್ ರಿಪ್ಲೈ ಆಲ್ಸೋ. ನೆಕ್ಸ್ಟ್, ಇಟ್ಸ್ ಟೈಮ್ ಟು ಗೋ ಟು ಕಾಲೇಜ್. ಓಕೆನಾ, ರೆಗ್ಯುಲರಾಗಿ ಬಳಸುವಂತಹ ವರ್ಡ್. ಓಕೆನಾ, ಕಾಲೇಜಿಗೆ ಹೋಗುವ ಸಮಯವಾಗಿದೆ. ಸೊ ಪ್ರತಿನಿತ್ಯ ಮಾತನಾಡೋ ಸೆಂಟೆನ್ಸ್ ಮಾತ್ರ ಬಳಕೆಯಾಗೋದ್ರಿಂದ ನಮ್ಮಲ್ಲಿ ಇಂಗ್ಲೀಷ್ ಬೆಳೆಯಲಿಕ್ಕೆ ಸಾಧ್ಯವಾಗೋದು ಒಂದು ಕಾನ್ಫಿಡೆನ್ಸ್ನಿಂದನೇ. ಸೊ ಈ ಪ್ರತಿನಿತ್ಯ ಡೈಲಿ ಆ್ಯಕ್ಟಿವಿಟೀಸ್ ಯಾವಾಗ ನಾವು ಕಲಿತೀವೋ ಆವತ್ತು ನಮ್ಮಲ್ಲಿ ಇಂಗ್ಲೀಷ್ ಕಲಿಯೋದಕ್ಕೆ ಪ್ರಾರಂಭವಾದಂತೆ. ನೆಕ್ಸ್ಟ್, ಇಟ್ಸ್ ಟೈಮ್ ಟು ಚೇಂಜ್. ಇಟ್ಸ್ ಟೈಮ್ ಟು ಚೇಂಜ್. ಬದಲಾವಣೆ ಮಾಡುವ ಸಮಯವಾಗಿದೆ. ಬದಲಾವಣೆ ಮಾಡುವ ಸಮಯವಾಗಿದೆ. ಇಂತಹ ಸೆಂಟೆನ್ಸನ್ನು ನೆಗೆಟಿವ್ನಲ್ಲಿ ಕೂಡ ನೀವು ಮಾತಾಡ್ರಿ. ನಾನು ಪಾಸಿಟಿವ್ ಹೇಳಿದ್ದೀನಲ್ಲ, ನೀವು ನೆಗೆಟಿವ್ನಲ್ಲಿ ಮಾತಾಡ್ರಿ. ಇಟ್ಸ್ ಟೈಮ್ ಟು ಚೇಂಜ್ ಇದು ಪಾಸಿಟಿವ್. ನೀವು ನೆಗೆಟಿವ್ನಲ್ಲಿ ಪ್ರಾಕ್ಟೀಸ್ ಮಾಡಿರಿ. ಪ್ಲೀಸ್ ಡೂ ಹೋಮ್ವರ್ಕ್. ಓಕೆನಾ. ನೆಕ್ಸ್ಟ್, ಇಟ್ಸ್ ಟೈಮ್ ಟು ಪ್ರಿಪೇರ್ ಫಾರ್ ಎಕ್ಸಾಮ್. ಇಟ್ಸ್ ಟೈಮ್ ಟು ಪ್ರಿಪೇರ್ ಫಾರ್ ಎಕ್ಸಾಮ್ಸ್. ಪರೀಕ್ಷೆಗೆ ಸಿದ್ಧವಾಗುವ ಸಮಯವಾಗಿದೆ. ಹೌದಾ, ಬ್ಯಾಂಗ್ಳೂರಿಗೆ ಹೋಗುವ ಸಮಯವಾಗಿದೆ. ನಮ್ಮ ಫ್ರೆಂಡ್ಸ್ ಬರುವ ಸಮಯವಾಗಿದೆ. ಇವೆಲ್ಲ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿರಿ. ನಿಮ್ಮಲ್ಲಿ ಇರುವ ಉತ್ಸಾಹ, ಕಾನ್ಫಿಡೆನ್ಸನ್ನು ಬೆಳೆದು ನೀವು ಅತಿ ಬೇಗನೆ ಇಂಗ್ಲೀಷ್ ಕಲಿಯೋದಕ್ಕೆ ಸಾಧ್ಯವಾಗುತ್ತೆ. ದಯವಿಟ್ಟು ಡೋಂಟ್ ನೆಗ್ಲೆಕ್ಟ್. ಓಕೆನಾ. ನೆಕ್ಸ್ಟ್, ಇಟ್ಸ್ ಟೈಮ್ ಟು ಸ್ಲೀಪ್. ಇಟ್ಸ್ ಟೈಮ್ ಟು ಸ್ಲೀಪ್. ಮಲಗುವ ಸಮಯವಾಗಿದೆ. ಪ್ರತಿನಿತ್ಯ ನಿಮ್ಮ ತಂದೆ ತಾಯಿಯರು ಹೇಳ್ತಾ ಇರ್ತಾರೆ. ಓಕೆನಾ, ಟೈಮ್ ಆಯಿತು ಮಲಿಕೋ. ಓಕೆ, ಇದು ಮಲಗುವ ಸಮಯ, ಮೊಬೈಲ್ ನೋಡುವ ಸಮಯವಲ್ಲ ಅಂತ ನೈಟ್ ಹೇಳ್ತಿರ್ತಾರೆ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಅವ್ರಿಗೆ ಕೂಡ ಹೇಳ್ಕೊಡ್ಬೇಕು. ಇಟ್ಸ್ ಟೈಮ್ ಟು ಸ್ಲೀಪ್ ಅಂತ ಹೇಳ್ಬೇಕು. ಅವ್ರು ಡೈಲಿ ಅದ ರೀತಿ ಹೇಳ್ತಾ ಇದ್ದರೆ ನಿಮ್ಮಲ್ಲಿ ಕೂಡ ಆ ವರ್ಡ್ ಅನ್ನೋದು ಮೈಂಡಲ್ಲಿ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ಸೊ ಅಂಥ ಸೆಂಟೆನ್ಸನ್ನು ನೀವು ಕೂಡ ಮಾತಾಡ್ರಿ. ನಿಮ್ಮ ಬ್ರದರ್ಸ್ ಇರ್ತಾರೆ, ನಿಮ್ಮ ಮನೆಯಲ್ಲಿ ಯಾರಾದರೂ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ನೀವು ಚಾಟಿಂಗ್ ಮಾಡೋಲ್ಲಿ ಕೂಡ ಇರ್ತಾರೆ. ಓಕೆ, ನೈಟ್ ನಿಮ್ಮ ಫ್ರೆಂಡ್ಸ್ ಹತ್ರ ಚಾಟಿಂಗ್ ಮಾಡ್ತಿರ್ತೀರಿ. ಓಕೆನಾ, ಮಲಗೋ ಸಮಯ ಇರುತ್ತೆ, ನೈಟ್ 11 ಇರುತ್ತೆ, 12 ಇರುತ್ತೆ. ಸೊ ಇಟ್ಸ್ ಟೈಮ್ ಟು ಸ್ಲೀಪ್. ಐ ವಿಲ್ ಗೋ ಟು ದ ಬೆಡ್. ಈ ರೀತಿ ಕೆಲವು ಸೆಂಟೆನ್ಸನ್ನು ಮಾತಾಡ್ರಿ. ಡೈಲಿ ಆ್ಯಕ್ಟಿವಿಟೀಸ್ ಯಾವಾಗ ಮಾತಾಡ್ತಾರೋ ಅವಾಗೇ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಈಜಿ ಆಗುತ್ತೆ. ಹಾಗೆ ಕೆಲವು ಸೆಂಟೆನ್ಸನ್ನು ಕೊಡ್ತೀವಿ, ಇಲ್ಲಿ ಕೊಟ್ಟಿರುತ್ತೆ ನೋಡು. ಇಲ್ಲಿ ಕೊಟ್ಟಿರುವಂಥ ಎಲ್ಲ ಸೆಂಟೆನ್ಸನ್ನು ನೀವು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿರಿ. ದಯವಿಟ್ಟು ಪ್ರಾಕ್ಟೀಸ್ ಮಾಡೋದಕ್ಕೆ ನಾನು ಕೊಟ್ಟಿರೋದಂತ. ಯಾಕಂದರೆ ಯಾವ ವಿಡಿಯೋದಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ವಿಡಿಯೋಸ್, ಓಕೆ, ಪ್ರಾಕ್ಟೀಸ್ ಸೆಂಟೆನ್ಸನ್ನು ಕೊಡೋದಿಲ್ಲ, ಇಲ್ಲಿ ಕೊಟ್ಟಿರ್ತೇವೆ. ನೀವು ಪ್ರಾಕ್ಟೀಸ್ ಮಾಡಿರಿ ಪ್ಲೀಸ್, ದಯವಿಟ್ಟು. ನೋಡಿ, ಫಸ್ಟ್ ಒನ್ ನೋಟ್ ಮಾಡ್ಕೊಳ್ರಿ. ಇಟ್ಸ್ ಟೈಮ್ ಟು ಆಸ್ಕ್ ಹಿಮ್. ಇಟ್ಸ್ ಟೈಮ್ ಟು ಆಸ್ಕ್ ಹಿಮ್. ಇದು ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ. ಅದೇ ರೀತಿ ನೆಗೆಟಿವ್ನಲ್ಲಿ ಕೂಡ ಮಾತಾಡ್ರಿ. ನೆಕ್ಸ್ಟ್, ಇಟ್ಸ್ ಟೈಮ್ ಟು ಟಾಕ್ ಟು ವಿತ್ ಯು. ಇಟ್ಸ್ ಟೈಮ್ ಟು ಟಾಕ್ ಟು ವಿತ್ ಯು. ನೆಕ್ಸ್ಟ್, ಇಟ್ಸ್ ಟೈಮ್ ಟು ಕ್ರೈಂಗ್. ಇಟ್ಸ್ ಟೈಮ್ ಟು ಕ್ರೈ. ಜಸ್ಟ್ ಕ್ರೈ. ಓಕೆನಾ. It's time to cry. Next, fourth one, it's time to shoot. It's time to shoot. Next, fifth one, it's time to take mobile. It's time to take mobile. ಇವೆಲ್ಲ ಟ್ರಾನ್ಸ್ಲೇಷನ್ ಮಾಡಿರಿ. ಇನ್ನೂ ಕೆಲವು ಕೊಡ್ತೀನಿ ಪ್ರಾಕ್ಟೀಸ್ ಮಾಡೋದಕ್ಕೆ, ನೋಟ್ ಮಾಡ್ಕೊಳ್ರಿ. ನೆಕ್ಸ್ಟ್, ಇಟ್ಸ್ ಟೈಮ್ ಟು ಸರ್ಚ್. ಇಟ್ಸ್ ಟೈಮ್ ಟು ಸರ್ಚ್ ವಾಟ್ ಜಾಬ್ ಆಲ್ ಇನ್ ಆಲ್. ಇಟ್ಸ್ ಟೈಮ್ ಟು ಸರ್ಚ್ ಜಾಬ್. ಈ ರೀತಿ ಸೆಂಟೆನ್ಸನ್ನು ನೀವು ಕ್ರಿಯೇಟ್ ಮಾಡಿರಿ. ನೆಕ್ಸ್ಟ್, ಸೆವೆಂತ್ ಒನ್, ಇಟ್ಸ್ ಟೈಮ್ ಟು ಕುಕ್. ಇಟ್ಸ್ ಟೈಮ್ ಟು ಬಿರಿಯಾನಿ. ಇಟ್ಸ್ ಟೈಮ್ ಟು ಕುಕ್ ಬಿರಿಯಾನಿ. ಇಟ್ಸ್ ಟೈಮ್ ಟು ಕುಕ್ ರೈಸ್, ಲೆಮನ್ ರೈಸ್. ಈ ರೀತಿ ಕೆಲವು ಸೆಂಟೆನ್ಸನ್ನು ಮಾಡಿರಿ. ನೆಕ್ಸ್ಟ್, ಏಯ್ತ್ ಒನ್, ಇಟ್ಸ್ ಟೈಮ್ ಟು ವರ್ಕ್. ವಿಚ್ ವರ್ಕ್? ಎನಿ ವರ್ಕ್. ಇಟ್ಸ್ ಟೈಮ್ ಟು ವರ್ಕ್. ಹೌಸ್ ವರ್ಕ್, ಆಫೀಸ್ ವರ್ಕ್, ಯುವರ್ ಪರ್ಸ್ನಲ್ ವರ್ಕ್. ನೆಕ್ಸ್ಟ್, ನೈನ್ತ್ ಒನ್, ಇಟ್ಸ್ ಟೈಮ್ ಟು ಪ್ಲೇ. ವಿಚ್ ಪ್ಲೇ? ಕ್ರಿಕೆಟ್, ಚೆಸ್, ಬಾಸ್ಕೆಟ್ಬಾಲ್, ಎನಿಥಿಂಗ್ ಯುವರ್ ವಿಶ್. ಓಕೆನಾ. ನೆಕ್ಸ್ಟ್, 10th ಒನ್, ಇಟ್ಸ್ ಟೈಮ್ ಟು ಸಿಟ್. ಇಟ್ಸ್ ಟೈಮ್ ಟು ಸಿಟ್. ಓಕೆನಾ. ಇಲ್ಲಿ ನೋಡಿದ್ರೆ ಎಲ್ಲ ಸೆಂಟೆನ್ಸನ್ನು ಬೇಸ್ ಚೆನ್ನಾಗಿ ಗಮನಿಸ್ರಿ. ಸಿಂಪಲ್ ಆಗಿರ್ತಾವೆ. ಓಕೆನಾ. ಇನ್ನು ಎಕ್ಸ್ಟ್ರಾ ವರ್ಡ್ಸ್ ಯಾವಾದರೂ ಆ್ಯಡ್ ಮಾಡ್ಕೋಬೋದು ಲಾಸ್ಟಲ್ಲಿ, ಬಟ್ ಸ್ಟ್ರಕ್ಚರ್ ಮಾತ್ರ ಚೆನ್ನಾಗಿ ಗುರ್ತಿಟ್ಕೊಳ್ಳಿ. ನೆಕ್ಸ್ಟ್ 11th ಒನ್, ಇಟ್ಸ್ ಟೈಮ್ ಟು ಸ್ಪೀಕ್. ಇಟ್ಸ್ ಟೈಮ್ ಟು ಸ್ಪೀಕ್ ಇಂಗ್ಲೀಷ್. ಅವಶ್ಯಕತೆ ಇವತ್ತಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಇಂಗ್ಲೀಷ್ನಲ್ಲಿ ಮಾತನಾಡೋದು ಅತ್ಯವಶ್ಯಕವಾಗಿರುವಂತಹ ಸಂದರ್ಭಗಳು ಹೆಚ್ಚಾಗಿ ಕಾಣಬರ್ತದೆ. ನೆಕ್ಸ್ಟ್ 12th, 12, ಇಟ್ಸ್ ಟೈಮ್ ಟು ವಾಚ್ ಮೂವಿ. ಇಟ್ಸ್ ಟೈಮ್ ಟು ವಾಚ್ ಮೂವಿ. ನೆಕ್ಸ್ಟ್ 13th,
It's time to convince them. It's time to convince them. Next 14th, it's time to do homework. It's time to do homework. Next 15th, it's time to invite her in functions, it's marriage, anything. ಓಕೆನಾ? ಇಲ್ಲಿ ಕೊಟ್ಟರು ಎಲ್ಲ ಸೆಂಟೆನ್ಸ್ ನೋಡ್ರಿ, ಚಿಕ್ಕ ಚಿಕ್ಕವು ಬಟ್ ಡೈಲಿ ರೆಗ್ಯುಲರ್ ಆಗಿ ಮಾತಾಡೋ ಸೆಂಟೆನ್ಸು. ಓಕೆ, ಇದನ್ನು ನೆಗೆಟಿವ್ನಲ್ಲಿ ಮಾತಾಡ್ರಿ, ಹಾಗೆ ನಿಮಗೆ ಬಂದರೆ ಇಂಟ್ರಾಗೇಟಿವ್ನಲ್ಲಿ ಕೂಡ ಪ್ರಯತ್ನ ಮಾಡಿರಿ. ಇಂಟ್ರಾಗೇಟಿವ್ ಎಲ್ಲ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ಲಾಸ್ಟ್ ಈ 5, ಓನ್ಲಿ 5 ಲಾಸ್ಟ್. ಓಕೆನಾ? ನೋಟ್ ಮಾಡ್ಕೊಳ್ರಿ ಪ್ಲೀಸ್, ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡ್ರಿ ಪ್ಲೀಸ್. ಇಟ್ಸ್ ಟೈಮ್ ಟು ವೇಟ್ ಫಾರ್ ಬಸ್. ಇಟ್ಸ್ ಟೈಮ್ ಟು ವೇಟ್ ಫಾರ್ ಬಸ್. ನೆಕ್ಸ್ಟ್ 17th, it's time to stay here. It's time to stay here. Next 18th, it's time to understand now. It's time to understand now. Next 19th, it's time to catch. It's time to catch. Next 20th, it's time to face the problem. It's time to face the problem. Next, practice. ಇಲ್ಲಿ ಕೊಟ್ಟಿರುವಂಥ ಎಲ್ಲ ಸೆಂಟೆನ್ಸನ್ನು ನೀವು ಚೆನ್ನಾಗಿ ಗಮನಿಸಿದಿರಿ, ಥಿಯರಿ ಕೂಡ ನೋಡಿದಿರಿ, ಸೆಂಟೆನ್ಸ್ ಯಾವ ರೀತಿ ಫ್ರೇಮ್ ಮಾಡಬೇಕು ಗೊತ್ತಾಯಿತು. ಓಕೆನಾ? ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೇಕಂದ್ರೆ, ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಮನೆ ಚಿಕ್ಕ ಮಕ್ಕಳು ಆಗಲಿ, ಪಕ್ಕದಲ್ಲಿರುವ ಮಕ್ಕಳಲ್ಲಿ ಅವ್ರ ಹತ್ರ ಇಂಥ ಸೆಂಟೆನ್ಸನ್ನು ಪ್ರಾಕ್ಟೀಸ್ ಮಾಡಿರಿ. ಹೌದಾ? ಆಗ ನಿಮಗೆ ಕಾನ್ಫಿಡೆಂಟ್ ಲೆವೆಲ್ ಬಿಲ್ಡ್ ಆಗುತ್ತೆ. ನೀವು ಇಂಗ್ಲೀಷ್ ಮಾತನಾಡೋದಕ್ಕೆ ಕೆಲವೊಂದು ವರ್ಡ್ಸ್ ನಿಮ್ಮ ನಾಲಿಗೆ ಮೂಲಕ ವರ್ಡ್ಸ್ ಅನ್ನೋದು ಸರ್ಕ್ಯುಲೇಷನ್ ಆಗೋದ್ರಿಂದ ನಿಮ್ಮಲ್ಲಿ ಆ ವರ್ಡ್ಸ್ ಅನ್ನೋದು ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತಾವೆ. ಸೊ ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ಈ ಪ್ರಾಕ್ಟೀಸ್ ಮಾಡೋದಕ್ಕೆ ಕೆಲವು ಸೆಂಟೆನ್ಸ್ ಕೊಟ್ಟಿದ್ದೀವಿ, ಆ ಸೆಂಟೆನ್ಸಿಂದ ನೀವು ಪ್ರಾಕ್ಟೀಸ್ ಮಾಡಿರಿ. ದಯವಿಟ್ಟು ಡೋಂಟ್ ನೆಗ್ಲೆಕ್ಟ್, ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ರೈಟ್ ಆರ್ ರಾಂಗ್. ಫೈನಲ್ ಆಗಿ ನಿಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗ್ಬೇಕಂದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಎಜುಕೇಷನ್ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್, ಡೂ ಪ್ರಾಕ್ಟೀಸ್. ಇಂಗ್ಲೀಷ್ ಮಾತಾಡಿದ್ರೆ ಮಾತ್ರ ಇಂಗ್ಲೀಷ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.